ಒಟ್ಟು ಕಾಮಗಾರಿಗಳು ಆಗ್ತಾಯಿದ್ದು ನರೇಗಾ ಯೋಜನೆದಾಗ 159 ಕಾಮಗಾರಿಗಳಾಗ್ಯಾವು. ಕೂಲಿ ಮತ್ತು 72,42,960 ರೂಪಾಯಿ ಕೂಲಿ ಹಣ ಪಾವತಿ ಆಗೈತಿ. ಸಾಮಗ್ರಿ ಮತ್ತು 1,21,55,460 ರೂಪಾಯಿ ಸಾಮಗ್ರಿ ಬಿಲ್ ಆಗೈತಿ. ಒಟ್ಟು ಮತ್ತು 1,93,98,420 ರೂಪಾಯಿ ಅಷ್ಟು ಆಗೈತಿ. ಇಲ್ಲಿ ಒಟ್ಟು ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಖರ್ಚು 2 ಕೋಟಿ ರೂಪಾಯಿಗೆ ತನಕ ಖರ್ಚಾಗೈತಿ. ಅಷ್ಟು ಮಾನವ ದಿನಗಳಾಗಿದ್ದು 23,440 ರೂಪಾಯಿ ಮಾನವ ದಿನಗಳು. ಇಲ್ಲಿ ಯಾವೆಲ್ಲ ಎಷ್ಟು 1,93,98,420 ರೂಪಾಯಿ ಖರ್ಚಾಗೈತಲ್ಲ, ಯಾವೆಲ್ಲ ಕಾಮಗಾರಿಗಳು ಇಟ್ಕೊಂಡಾರ ಆ ಕಾಮಗಾರಿಗಳು ಎಷ್ಟು ಹಣ ಪಾವತಿ ಆಗೈತೆ ಅನ್ನೋದು ಈಗ ಒಂದೊಂದಾಗಿ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೇನೆ. ಅಂಗನವಾಡಿ ಕಟ್ಟಡ ಒಂದಾಗೈತ್ರಿ, ರಾಜೀವ್ ಗಾಂಧಿ ಸೇವಾ ಕೇಂದ್ರ ಒಂದಾಗೈತಿ, ಚರಂಡಿ ನಿರ್ಮಾಣ 4 ಆಗ್ಯಾವು, ರಸ್ತೆ ಸುಧಾರಣೆ 11 ಆಗ್ಯಾವು, ಬದು ನಿರ್ಮಾಣ 46 ಆಗ್ಯಾವು, ಕೃಷಿ ಹೊಂಡ 49 ಆಗ್ಯಾವು, ಭೂ ಸುಧಾರಣೆ 14 ಆಗ್ಯಾವು, ಎರೆಹುಳ ಘಟಕ 1 ಆಗೈತಿ, ಕುರುವೆ ಶೆಡ್ 1 ಆಗೈತಿ, ಹಳ್ಳದ ಹೂಳು ಎತ್ತುವುದು 13 ಕಾಮಗಾರಿಗಳಾಗ್ಯಾವು, ಶಾಲಾ ಕಾಂಪೌಂಡ್ 2 ಆಗ್ಯಾವು, ಸ್ಮಶಾನ ಅಭಿವೃದ್ಧಿ 2 ಆಗ್ಯಾವು, ಉದ್ಯಾನವನ 1 ಆಗೈತಿ, ಪ್ರೌಢಶಾಲೆ ಶೌಚಾಲಯ 5 ಆಗ್ಯಾವು, ಶಾಲಾ ಮೈದಾನ ಅಭಿವೃದ್ಧಿ 3 ಆಗ್ಯಾವು, ಭೋಜನಾಲಯ ಕಟ್ಟಡ 4 ಆಗ್ಯಾವು, SWM ಘಟಕ ಆವರಣ 1 ಆಗೈತಿ. ಅಷ್ಟು 159 ಕಾಮಗಾರಿಗಳು ಆಗ್ಯಾವು. ಈ ಕಾಮಗಾರಿಗಳಲ್ಲಿ ಎಷ್ಟೆಲ್ಲ ಅನುದಾನ ಎಷ್ಟು ಖರ್ಚು ಆಗಿಲ್ರಿ. ಕನ್ನಡ ಶಾಲೆ ಮೈದಾನ ಅಭಿವೃದ್ಧಿ ಆಗಿಲ್ಲ. ನಾ ಆಗ್ಬೇಕು ಅದು ಯಾಕೆ ಬರ್ದ್ರಿ ಆಗಿಲ್ಲ ಕೆಲಸ ಮಾಡ್ಬೇಕು. ನೀವು ಮಾಡೇಬಾರ್ದು. ಜೈ ಇದು ಮಗಲ್ದ ಬೇಕು. ಇಷ್ಟು ಕಾಮಗಾರಿ ಜೈ ಇಲ್ಲಿ ಬೇಕಿಲ್ಲ. ನೋಟಿಸ್ ಹೋಗುತ್ತೆ ಗ್ರಾಮ ಸಭೆಗೆ ಅಟೆಂಡ್ ಆಗಿಲ್ಲ. ಏನೇನ್ ಮಾಡ್ಲಕ್ಕ ನಮ್ದಂತೂ ಈಗ ಅಭಿವೃದ್ಧಿ ಆಗಿಲ್ಲ. ಅವನ ಮೇಲೆ ಡಿಪೆಂಡ್. ಇಲ್ಲಿ ನೀವು ಕರ್ದು ಮಾಡ್ಬೇಕಿಲ್ಲ. ಇಲ್ಲಿ ಕರ್ಸ್ಬೇಕಿಲ್ಲ ಅವಂಗ ಯಾವ ತಗದಾಗ ಯಾವ ಆಗಿಲ್ಲ, ಎಷ್ಟು ಪರ್ಸೆಂಟೇಜ್ ತಿಂದಿ ಏನ್ ಮಾಡಿ ಎಲ್ಲ. ನೀವು ಎದಕ್ಕಿದ್ರಿ? ನೀವು ಇಲ್ಲಿ ಸಾರ್ವಜನಿಕರು ಎದಕ್ಕಿರಿ? ನೀವು ನಮ್ಗೊಂದು ಕೆಲಸ ಬಂದಿಲ್ಲ ಅಲ್ಲಿ. ಫೈಲ್ ತೊಗೊಂಬರಪ್ಪಿ. ನಂದು ಮ್ಯಾಗಿನ ಫೈಲ್ ತೊಗೊಂಬರ್ರಿ. ಮ್ಯಾಗಿನ ಒಂದು ಫೈಲ್ ತೊಗೊಂಬರ್ರಿ. ಒಂದ್ ಸೆಕೆಂಡ್ ನೀವೇನ್ ಹೇಳ್ತೀರಲ್ಲ, ಜೈ ಅವ್ರು ಬೇಕಂತ ಹೇಳಿ ಮೇಡಮ್ ಅವ್ರು ಕೇಳಿ, ಮೇಡಮ್ ಅವರು ವರ್ಕ್ ನೋಡ್ಕೊಂಡ್ ಬಂದಾರ. ಕೇಳ್ರಿ ಈಗ ಯಾವ ನೋಡ್ಕೊಂಡ್ ಬಂದಾರಲ್ಲ ಅವ್ರು ಹೇಳ್ಯಾರ. ಈಗ ನಿಮ್ದು ಏನಪ್ಪಾ ಅಂದ್ರೆ ಬೇಕಂತ ಹೇಳ್ಯಾರ ಮೇಡಮ್ ಅವ್ರು ಮಾಡ್ಬೇಕು. ಅಲ್ಲಿನ ಫೈಲ್ ನೀವು ತೊಗೊಂಬರ್ರಿ. ಎಷ್ಟು ಬಿಲ್ ಆಗೈತಿ ಅದಕ್ಕೆ ಏನು ಬಿಲ್ ಮಾಡಿ ಪರ್ಸೆಂಟೇಜ್ ಅದೇ ರೀತಿ ಅನುಷ್ಠಾನ ಇಲಾಖೆಯಿಂದ ಈಗ ನಾನು ಕಾಮಗಾರಿಗಳು ಎಷ್ಟು ವಿವರಾಗಿ ಹೇಳಕತ್ತೀವ್ರಿ. ನಂದು ಇಷ್ಟ ಕೇಳ್ತೀನಿ. ನಮ್ಮ ಹತ್ರ ನಂದು ಇಷ್ಟೇ. ಈಗ ಅದೇ ರೀತಿ ಅನುಷ್ಠಾನ ಇಲಾಖೆಯಿಂದ ಆಗ್ತಕ್ಕಂಥ ಕಾಮಗಾರಿಗಳು ಅರಣ್ಯ ಇಲಾಖೆಯಿಂದ 8 ಕಾಮಗಾರಿಗಳಾಗ್ಯಾವು, ಕೃಷಿ ಇಲಾಖೆಯಿಂದ 17 ಕಾಮಗಾರಿಗಳಾಗ್ಯಾವು, ರೇಷ್ಮೆ ಇಲಾಖೆಯಿಂದ 6 ಕಾಮಗಾರಿಗಳಾಗ್ಯಾವು. ಕೂಲಿ ಆಗಿದ್ದು 20,10,354, ಸಾಮಗ್ರಿ 19,38,000 ರೂಪಾಯಿ, ಒಟ್ಟು 33,48,354 ರೂಪಾಯಿ ಕೂಲಿ ಪಾವತಿ ಆಗೈತೆ ಅರಣ್ಯ ಇಲಾಖೆದು. ಅದೇ ರೀತಿ ಕೃಷಿ ಇಲಾಖೆದು 5,50,891 ಕೃಷಿ ಇಲಾಖೆದು ಮೊತ್ತ ಆಗೈತಿ. ಅದೇ ರೀತಿ ರೇಷ್ಮೆ ಇಲಾಖೆಯಿಂದ 1,55,437 ರೂಪಾಯಿ ರೇಷ್ಮೆ ಇಲಾಖೆಯಿಂದ ಖರ್ಚಾಗೈತೆ. ಇಷ್ಟು ಕಾಮಗಾರಿಗಳಲ್ಲಿ. ಈಗ ನಾವು ಸಾಮಾನ್ಯ ಮಾಹಿತಿ ಅದ್ರಾಗ ಒಂದು ಕೆಲಸ ಆಗಿಲ್ಲ ಬರೀ ಆಯ್ತು. ಫೈಲ್ ಏನ ಕೊಟ್ಟಿಲ್ಲ, ನಾನು ಫೈಲ್ ಕೊಡ್ಬೇಕು, ಕೆಲಸ ಮಾಡಿ ಫೈಲ್ ಕೊಡ್ಬೇಕು. ನೀವು ಎಲ್ಲರೇ ವಿಷಯ ತಿಳ್ಕೊಳಕ್ಕೆ ಏನಿದು. ಗ್ರಾಮ ಪಂಚಾಯತಿ ಕೋಲಾರ ತಾಲೂಕಾ ದೇವರಿಪ್ಪರಿಗೆ ಅದು ವಿಜಯಪುರ ಸಾಮಾನ್ಯ ಮಾಹಿತಿ ಹೇಳಾಕತ್ತೇವ್ರಿ. ಗ್ರಾಮ ಪಂಚಾಯತಿ ಕೋರವಾರ ಈಗ ಪ್ರಸ್ತುತ ಇದ್ದ ಅಧ್ಯಕ್ಷರು ಸೈನಾಸ್ ಬಿ ರಫೀಕ್ ಸಾಬ್ ಬ್ಯಾಕ್ವಾರ್ಡ್, ಪ್ರಸ್ತುತ ತಾಲೂಕು ಕಾರ್ಯಕ್ರಮಾಧಿಕಾರು ಶ್ರೀಮತಿ ಭಾರತಿ ಚೆಲುವಯ್ಯ, ಪ್ರಸ್ತುತ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಶಿಕ್ಷಣ ಒಂದೂರ, ಸಹಾಯಕ ನಿರ್ದೇಶಕರು ಚಂದ್ರಗೌಡ ಪಾಟೀಲ್, ಪ್ರಸ್ತುತ ತಾಂತ್ರಿಕ ಸಂಯೋಜಕರು ಶಿವಸೇನ 100. ಅದೇ ರೀತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ KS ಕಡಕ್ಬಾವಿ, ಪಂಚಾಯತಿ ಕಾರ್ಯದರ್ಶಿ GV ಪಟ್ಟಣಶೆಟ್ಟಿ, BFT ಭಾರತಿ ಗೋರಾವತ,
ಆಮೇಲೆ ಫಸ್ಟ್ನೇದು ಏನು ಸಾಮಾಜಿಕ ಒಂದು ವರ್ಷದಲ್ಲಿ ಯಾರು ಫಸ್ಟಿಗೆ ಅವಧಿಯೊಳಗೆ ಯಾರು ಅಧ್ಯಕ್ಷರಿದ್ದರು ಪೀಡಿಯರಿದ್ದರು, ಅವಧಿಯಲ್ಲಿದ್ದಂಥ ಅಧ್ಯಕ್ಷರು SS ಗಣಾಚಾರಿ ಅಭಿವೃದ್ಧಿ ಅಧಿಕಾರಿಗಳಿದ್ದರು. ಅದೇ ರೀತಿ ಅಧ್ಯಕ್ಷರು ರಾಜಶೇಖರ್ ಛಾಯಾಗಳವರಿದ್ದರು. ಅದೇ ರೀತಿ ತಾಲೂಕ್ ಪಂಚಾಯತಿ ಇವರು ಸುನಿಲ್ ಮುದ್ದಿನವರಿದ್ದರು. ಸಹಾಯಕ ನಿರ್ದೇಶಕರು ಶಾಂತಗೌಡ ನ್ಯಾಮಣ್ಣವರಿದ್ದರು. ತಾಂತ್ರಿಕ ಸಂಯೋಜಕರು ಶಿವಶರಣ್ ಒಂದೂರಿನವರಿದ್ದರು. ಮತ್ತು ತಾಂತ್ರಿಕ ಜೈಯವರು ಎಮ್ಮೆ ಮಾರಡಿಗಿ ಮತ್ತು ಸಂತೋಷ್ ಕುಂದಾಳ್ ಇದ್ದರು. ಅದೇ ರೀತಿ ಕಾರ್ಯದರ್ಶಿ GVS ಪಟೇಲ್ ಶೆಟ್ಟಿ, ಆಮೇಲೆ ಭಾರತಿ ಬೋರಾಟ್, ಇಷ್ಟು ಜನ ಇಲ್ಲಿ ಆ ಒಂದು ಅವಧಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಒಟ್ಟು ಜನಸಂಖ್ಯೆ 11,200. ಗ್ರಾಮ ಪಂಚಾಯತಿನಲ್ಲಿರುವ ಒಟ್ಟು ಕುಟುಂಬಗಳ ಸಂಖ್ಯೆ 470. ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯಲ್ಲಿ ನೋಂದಣಿಯಾದ ಕುಟುಂಬಗಳ ಸಂಖ್ಯೆ 680. ಉದ್ಯೋಗ ಚೀಟಿ ಪಡೆದ ಕುಟುಂಬಗಳ ಸಂಖ್ಯೆ 430. ಯೋಜನೆಯಡಿ ಕ್ರಿಯಾಶೀಲ ಕುಟುಂಬಗಳ ಸಂಖ್ಯೆ 180. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕೆಲಸ ನಿರ್ವಹಿಸುವ ಕುಟುಂಬಗಳ ಸಂಖ್ಯೆ 755. ಒಟ್ಟು ಮಾನವ ದಿನಗಳು 23,440. ಕೂಲಿ ವೆಚ್ಚ 72,40,000. ಸಾಮಗ್ರಿ ವೆಚ್ಚ 1,21,55,460. ಒಟ್ಟು 1,93,98,420. ಒಟ್ಟು ಕಾಮಗಾರಿಗಳು 159. ಇಲ್ಲಿ ನೋಡಲ್ ಅಧಿಕಾರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಆರಿಫ್ ಗಿರಾದರ ತಂದು ಅವ್ರು ಬರಾಕತ್ತಾರೆ. ಈ ಒಂದು ಪ್ರಸ್ತುತೊಳಗೆ ಇರ್ತಕ್ಕಂಥವ್ರು ಈಗ ಏನು ಸಂಬಂಧಪಟ್ಟವ್ರು ಇವರು ಇದಕ್ಕೆ ಸಂಬಂಧಪಡ್ತಾರೆ. ಸರ್, ಈಗ ಯಾವೆಲ್ಲ ಕಾಮಗಾರಿಗಳಿಗೂ ಎಷ್ಟು ಖರ್ಚು ಅನ್ನೋದು ಈಗ ವಿವರವಾಗಿ